ಜೈ ನಾಮದೇವ ಶ್ರೀ ಸಂತ ನಾಮದೇವ್ ಸಮಾಜ್ ಮಹಾಲಿಂಗಪುರದಿಂದ ತಮಗೆಲ್ಲರಿಗೂ ಏನು ಹೇಳಬೇಕಂತ ಬಯಸ್ತೀವಿ ಅಂದ್ರೆ ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಜನರು ನಾಮದೇವ್ ಶಿಂಪಿ ಸಮಾಜದ ಬಾಂಧವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನವಂಬರ್ 9ನೇ ತಾರೀಕಿಗೆ ವಧುವರ ಸಮ್ಮೇಳನ ಇಟ್ಟಿದ್ದೀವಿ. ಆ ಸಮ್ಮೇಳನಕ್ಕೆ ತಾವೆಲ್ಲರೂ ಭಾಗವಹಿಸಿ ಆ ಸಮ್ಮೇಳನ ಯಶಸ್ವಿಗೊಳಿಸಬೇಕು. ಹಾಗೂ ಈ ಕಾರ್ಯಕ್ರಮದಲ್ಲಿ ವಧುವರರು ಅಂದರೆ ವರರು ಭಾಳ ಕೂಡ್ತಾರೆ, ವಧುವರು ಕಮ್ಮಿ ಕೂಡತ್ತಾರೆ. ಅದಕ್ಕೆ ಎಲ್ಲ ವಧುವರು ಬಂದು ಈ ಕಾರ್ಯಕ್ರಮಕ್ಕೆ ಬಂದ್ರಿ ಅಂದ್ರೆ ತಮ್ಗೆ ಅಂದರೆ ಇಲ್ಲಿ ಪ್ರೊಫೈಲು ಭಾಳ ಚಲೋ ಬರತ್ತಾವೆ, ಭಾಳ ಚಂದ ಪ್ರೊಫೈಲ್ ಅದಾವು. ಆಮೇಲೆ ವ್ಯಾಪಾರಸ್ಥರು ಅಗ್ರಿಕಲ್ಚರು ನಮ್ಮಲ್ಲಿ ಸ್ವಲ್ಪ ಹೆಚ್ಚು ನೌಕರಸ್ಥರಿಗಿಂತ ನೌಕರಸ್ಥರು 1 ಲಕ್ಷ ರೂಪಾಯಿ ದುಡಿತಾರೆ ಅಂದ್ರೆ ನಮ್ಮಲ್ಲಿ ವ್ಯಾಪಾರಸ್ಥರು ಅಗ್ರಿಕಲ್ಚರು ಪ್ರತಿ ತಿಂಗಳು 2-2.5 ಲಕ್ಷ ರೂಪಾಯಿ ಗಳಿಸ್ತಾರೆ. ಅವ್ರಿಗೆ ಅಷ್ಟೇ ನಾವು ವ್ಯಾಪಾರಸ್ಥರು ಅಗ್ರಿಕಲ್ಚರ್ ಅನ್ನೋದು ಬೇಡ್ರಿ, ಅವರು ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಒಳ್ಳೆ ಹೊರವರು ನಮ್ಮಲ್ಲಿ ಅದಾರ. ಆ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಸಕ್ಸಸ್ ಮಾಡಿಕೊಡ್ರಿ ಇಲ್ಲಿ ತಮ್ಮಲ್ಲಿ ವಿನಂತಿ. ಶ್ರೀ ಸಂತ ನಾಮದೇವ್ ಶಿಂಪಿ ಸಮಾಜದ ವಧುವರ ಮೇಳವನ್ನು ಮಹಾಲಿಂಗಪುರದಲ್ಲಿ ಇದೇ ಮುಂದಿನ ತಿಂಗಳು 9ನೇ ನವೆಂಬರ್ನಲ್ಲಿ ಆಯೋಜಿಸಲಾಗಿದೆ. ಅದಕ್ಕಾಗಿ ನೀವು ಎಲ್ಲರೂ ಅಂದರೆ ಉತ್ತರ ಕರ್ನಾಟಕದ ಎಲ್ಲ ಸಮಾಜದವರು ಬಂದು ಇದು ಯಶಸ್ವಿಯನ್ನು ಗೊಳಿಸಬೇಕೆಂದು ವಿನಂತಿ ಮಾಡುತ್ತೇನೆ. ಇಂದಿನ ಸಭೆಗೆ ಗಣ್ಯರಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಮಹಾಲಿಂಗಪುರದ ಶ್ರೀ ಸಂತ ನಾಮದೇವ ಶಿಂಪಿ ಸಮಾಜದ ಎಲ್ಲ ಬಂಧುಗಳೇ, ಅಧ್ಯಕ್ಷರೇ ಮತ್ತು ವಿಶೇಷ ಆಹ್ವಾನಿತರೇ ಎಲ್ಲರಿಗೂ ವಂದಿಸುತ್ತಾ, ಪ್ರಮುಖವಾಗಿ ಹೇಳಲಿಕ್ಕೆ ಬಯಸುವಂಥ ವಿಷಯ ಏನು ಅಂತಾರೆ, ಈಗ ಮುಂದಿನ ತಿಂಗಳು 9ನೇ ತಾರೀಕು ಭಾನುವಾರದಿಂದ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಾವು ಒಂದು ವಧುವರ ಸಮ್ಮೇಳನವನ್ನು, ಬೃಹತ್ ಸಮಾವೇಶ, ವಧುವರ ಮಹಾಸಂಗಮ ಅಂತ ಹೇಳ್ಬೋದು, ಇದನ್ನು ಒಂದು ಆಯೋಜನೆ ಮಾಡಿರುವಂಥ ವಿಷಯ ಈಗಾಗಲೇ ರಾಜ್ಯ ಮಟ್ಟದ ಎಲ್ಲ ನಾಮದೇವ ಶಿಂಪಿ ಸಮಾಜದ ಬಂಧುಗಳಿಗೆ ತಲುಪಿಸುವಲ್ಲಿ ನಾವು ಯಶಸ್ವಿ ಕಾರ್ಯವನ್ನು ಕೈಗೊಂಡಿದ್ದೇವೆ. ಇದು ಒಂದು ಹೆಮ್ಮೆಯ ವಿಚಾರ. ಈ ಒಂದು ಮುಖೇನ ನಾನು ಶ್ರೀ ಸಂತ ನಾಮದೇವ ಶಿಂಪಿ ಸಮಾಜದ ಬಂಧುಗಳಲ್ಲಿ ವಿನಂತಿಸುವುದೇನೆಂದರೆ, ಇದೊಂದು ಬೃಹತ್ ವಧುವರರ ಸಮಾಗಮ, ಒಂದು ಮಹೋತ್ಸವ. ಈ ಸಮಾಗಮ ಮಹೋತ್ಸವಕ್ಕೆ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದರಲ್ಲಿ ಎಲ್ಲರೂ ಶ್ರಮಿಸಬೇಕು ಅಂತಂದು ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ. ಇದಕ್ಕೆ ಮುಖ್ಯ ಒಂದು ಇವತ್ತಿನ ಈ ಒಂದು ವಿಶೇಷ ಮಹಾಸಭೆಗೆ ಇವತ್ತು ನಮ್ಮ ಈ ಒಂದು ಮುಂದಿನ ತಿಂಗಳ ಒಂದು ಕಾರ್ಯಕ್ರಮ, ಈ ಮಹಾಸಮ್ಮೇಳನದ ಒಂದು ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಬಾಲಕೃಷ್ಣ ಮಾಳದೇವರಿದ್ದಾರೆ. ಅವರ ಪರಿಶ್ರಮ, ಅವರ ಒಂದು ಇನ್ವಾಲ್ವ್ಮೆಂಟ್ ತುಂಬ ಅದು ಅವಿಸ್ಮರಣೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದರೊಟ್ಟಿಗೆ ಇವತ್ತು ಮಹಾಲಿಂಗಪುರದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅರುಣ್ ಚೋಪಡೆ ಅವರು ಕೂಡ, ಚಿಕ್ಕೋರ್ಡೆ ಅವರು ಕೂಡ ನಮ್ಮ ಜೊತೆಗೆ ಸಹಭಾಗಿತ್ವದಲ್ಲಿದ್ದಾರೆ. ಅದರ ಜೊತೆಗೆ ಒಟ್ಟಾರೆಯಾಗಿ ಇವತ್ತು ಅನೇಕ ಬಂಧು ಮಿತ್ರರೆಲ್ಲ ಇದ್ದಾರೆ. ಸೊ ಎಲ್ಲರಿಗೂ ವಂದಿಸುತ್ತಾ ನಾನು ಈ ಒಂದು 2 ಮಾತು ಮುಗಿಸ್ಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ಳಲಿಕ್ಕೆ ಬಯಸ್ತಕ್ಕಂಥ ಪ್ರತಿಯೊಬ್ಬರು ಇವತ್ತೇನಪ್ಪ ಅಂದರೆ ನೋಂದಣಿ ಮಾಡಲಿಕ್ಕೆ ಮುಂದಾಗಬೇಕು ಅಂತ ವಿನಂತಿಸ್ತೇವೆ. ಅದಕ್ಕೆ ಒಂದು ವ್ಯವಸ್ಥಿತ ರೂಪದಲ್ಲಿ ಅಂತರ್ಜಾಲದಲ್ಲಿ ಏನಪ್ಪ ಅಂತಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಅದೊಂದು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಒಂದು ನೋಂದಣಿ ಅಂತಂದು ಕನಿಷ್ಠ ಶುಲ್ಕವನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದೇವೆ. ದಯಮಾಡಿ ಪ್ರಮುಖರೆಲ್ಲರೂ ಏನಪ್ಪ ಅಂತಂದರೆ ಮುಂದಾಗಬೇಕು. ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದರಲ್ಲಿ ಅತಿ ಹೆಚ್ಚು ಇವತ್ತು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋ ಒಂದು ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಭಾಗವಹಿಸೋಣ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಮ್ಮ ಮಕ್ಕಳ ಕಲ್ಯಾಣಕಾರಿ ರೂಪಿಸೋದ್ರಲ್ಲಿ ಎಲ್ಲರೂ ಯಶಸ್ವಿಯಾಗೋಣ ಅಂತ ನಾನು 2 ಮಾತು ಹೇಳ್ತಾ ನನ್ನ ಈ ಒಂದು ಮಾತನ್ನು ಕೊನೆಗೊಳಿಸ್ತೇನೆ ಮತ್ತು ಎಲ್ಲರಿಗೂ ವಂದಿಸುತ್ತಾ ನಮಸ್ಕರಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನಾಳೆ ನವಂಬರ್ 9ನೇ ತಾರೀಕಿಗೆ ಶ್ರೀ ಸಂತ ನಾಮದೇವ್ ಶಿಂಪಿ ಸಮಾಜ ವತಿಯಿಂದ ವಧುವರ ಕಲ್ಯಾಣ ಇದಾಗುವ ಕಾರ್ಯಕ್ರಮದಾಗ ತಾವು ಏನಾರು ಎಲ್ಲರೂ ಕೂಡಿ ಬಂದಾಗ ಹೆಣ್ಣು ಗಂಡು ಎಲ್ಲರಿಗೂ ಪಸಂದಾಗಿ ಮದುವೆ ಮಾಡ್ಕೋತಿದ್ರಂದ್ರೆ ನಮ್ಮ ಮಹಾಲಿಂಗಪುರ ನಾಮದೇವ್ ಶಿಂಪಿ ಸಮಾಜ ವತಿಯಿಂದ ತಮಗೆಲ್ಲರಿಗೂ ಮದುವೆ ಖರ್ಚು ಕೊಟ್ಟು ಮದುವೆ ಮಾಡಿ ಅವತ್ತೇ ಮದುವೆ ಮಾಡಿ ಕಳಿಸುವಂಥ ವ್ಯವಸ್ಥೆಯನ್ನು ನಮ್ಮದು ನಾಮದೇವ್ ಶಿಂಪಿ ಸಮಾಜ ಮಹಾಲಿಂಗಪುರ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರರು ಉಪಾಧ್ಯಕ್ಷರು ಕೂಡಿ ನಿರ್ಣಯ ತಂದೀವಿ. ಅವತ್ತು ಏನಾರೇ ಬಂದರೂ ಅದನ್ನು ಖರ್ಚು ಕೊಟ್ಟು ಮದುವೆ ಮಾಡಿ ಕೊಡ್ತೀವಿ ಅಂಥೇಳಿ ತಮ್ಮೆಲ್ಲರಲ್ಲಿ ಸಂತೋಷದ ಸುದ್ದಿಯನ್ನು ನಾನು ಹೇಳಲು ಖುಷಿ ಅನ್ನಿಸ್ತೈತಿ.